Dear friends, welcome to my YouTube channel, The Classic Corner. ಈಗ ನಾನು ಮತ್ತೊಂದು ಪ್ರಶ್ನೆಯದೊಂದಿಗೆ ಬಂದಿದ್ದೇನೆ. Okay? This question has been taken from the SDA exam conducted by KEA on 25th January 2026, just 3 days before. ಅದರಲ್ಲಿರುವಂಥ ಕ್ವಶನ್ ಇದು 45. Fill in the blank with correct interjection from the choices given below. ನಾನು ಫಸ್ಟ್ ಕ್ವಶನ್ ಬಿಡಿಸುವಾಗ ಹೇಳಿದ್ದೆ, ನೀವು ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡುವಾಗ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ಬೇಕು ನೀವು ಅದನ್ನು. ಓಕೆ, ಅಂದ್ರ ಆ ಟಾಪಿಕ್ ಅಷ್ಟೇ ತಿಳ್ಕೊಳ್ಳೋದಿಲ್ಲ, ಬೇರೆ ಬೇರೆ ಗ್ರಾಮರ್ ಟಾಪಿಕ್ ಅನ್ನು ತಿಳ್ಕೊಳ್ಬೇಕು. ಅಂದ್ರ ನಿಮ್ಮ ಒಂದು ಕಲಿಕೆ ಫಾಸ್ಟ್ ಆಗತ್ತದ, ಬೇಗನೆ ಮಾತಾಡಕ್ ಕಲಿತೀರಿ, ಬೇಗನೆ ನಿಮಗೆ ಇಂಗ್ಲಿಷ್ ನಲ್ಲಿ ನಾಲೆಜ್ ಬರ್ತದ. ಅದಕ್ಕಾಗಿ ನೀವು ಕ್ವಶನ್ ಪೇಪರ್ ಬಿಡಿಸೋದನ್ನ ಇವನ್ ಕ್ವಶನ್ದಲ್ಲಿರುವಂಥದ್ದನ್ನು ನೀಟಾಗಿ ಓದ್ಕೋತ ಹೋಗ್ಬೇಕು, ಅಲ್ಲಿ ಯಾವ ಟಾಪಿಕ್ ಸಿಗ್ತಾವ ನಮಗೆ ಅನ್ನೋದನ್ನ. ಈಗ ನೋಡ್ರಿ, ಬಹಳಷ್ಟು ಕ್ವಶನ್ಸ್ ಇಂಪೆರೇಟಿವ್ ಸೆಂಟೆನ್ಸ್ ಇಂದನೇ ಚಲುವಾಗಿರ್ತಾವ. ನೋಡ್ರಿ, ಫೈಂಡ್ ಔಟ್, ಡಿಸ್ಕ್ರೈಬ್, ರೈಟ್, ಎಲಿಸಿಡೇಟ್, ಓಕೆ, ಚೂಸ್, ಫಿಲ್, ವರ್ಬ್ದಿಂದ ಚಲುವಾಗಿರ್ತಾವ. ಅವಕ್ಕೇನಂತಾರ? ಇಂಪೆರೇಟಿವ್ ಸೆಂಟೆನ್ಸ್ ಅಂತಾರ. ತಿಳ್ಕೊಂಡ್ಬಿಡ್ಬೇಕು, ವರ್ಬ್ದಿಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸ್ ಇಂಪೆರೇಟಿವ್ ಸೆಂಟೆನ್ಸ್. ಇವನೊಂದು 10 ಮೇಲಿಂದ ಮೇಲೆ ಈಗ ನೀವು ಕೇಳಿದ್ರಿ ಅಥವಾ ಬಿಡಿಸಿದ್ರಿ ಅಂತಂದ್ರ, ಅಥವಾ ನೋಡಿದ್ರಿ ಅಂತಂದ್ರೆ, ಮತ್ತೊಮ್ಮೆ ನೀವು ಅದನ್ನ ರಿಪಿಟೇಷನ್ ಮಾಡೋದ ಅವಶ್ಯಕತೆ ಇರುದಿಲ್ಲ, ತಲೆಯಲ್ಲಿ ಫಿಕ್ಸ್ ಉಳಿದು ಬಿಡ್ತದ. ಓ, ಇದಕ್ಕೆ ಇಂಪೆರೇಟಿವ್ ಸೆಂಟೆನ್ಸ್, ಮತ್ತೊಮ್ಮೆ ನೀವು ಓದೋದ ಅವಶ್ಯಕತೆ ಇರುವುದಿಲ್ಲ ಅದನ್ನ. ಆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಂಟರ್ಜೆಕ್ಷನ್. ಇದನ್ನು ಸ್ಪೆಲ್ಲಿಂಗ್ ನೋಡ್ತಾ ಇರ್ರಿ, ಹಂಗೆ ಸ್ಪೆಲ್ಲಿಂಗ್ನು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಇಂಟರ್ಜೆಕ್ಷನ್ ನೋಡ್ರಿ, ಬಿಡಿಸಿ ಓದ್ಬೇಕು, ಅಂದ್ರೆ ನಿಮಗೆ ಸ್ಪೆಲ್ಲಿಂಗ್ನು ಗೊತ್ತಾಗತ್ತ, ಓದಾಕ್ನು ಬರ್ತದ. ಎರಡು ಭಾಗ ಮಾಡ್ಬೇಕು ಇದನ್ನ. ಇದನ್ನ ಎಲ್ಲರೂ ಓದ್ತಾರ. ಇಂಟರ್ಜೆಕ್ಷನ್. ನೀವು ಬಿಗಿನರ್ಸ್ ಒಮ್ಮಿದ್ದೊಮ್ಮಲೆ ಅದರ ಮೇಲೆ ಅಟ್ಯಾಕ್ ಮಾಡ್ದಂಗೆ ಮಾಡಬಾರ್ದು. ಏನ್ ಮಾಡ್ಬೇಕು? ಬಿಡಿಸಿ ಓದ್ಬೇಕು, ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಅದನ್ನ ಡಿವೈಡ್ ಮಾಡ್ಬೇಕು. ಇಂಟರ್ಜೆಕ್ಷನ್ ಫ್ರಮ್ ದ ಚಾಯ್ಸಸ್ ಮೀನ್ಸ್ ದೀಸ್. ಇವಕ್ಕ ಏನಂತ ಕರೀತಾರ ಅಂದ್ರೆ, ಇನ್ನೊಂದು ಆಲ್ಟರ್ನೇಟಿವ್ಸ್ ಅಂತಾನೂ ಕರೀತಾರ, ಆಪ್ಷನ್ಸ್ ಅಂತಾನೂ ಕರೀತಾರ, ಚಾಯ್ಸಸ್ ಅಂತಾನೂ ಕರೀತಾರ. ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ, ಕೆಳಗೆ ಕೊಟ್ಟಂತ ಚಾಯ್ಸಸ್ ಅನ್ನ ಓಕೆ ನೋಡ್ಕೊಂಡು ಓದಿ ಕರೆಕ್ಟ್ ಯಾವುದು ಆಗುತ್ತಾ ಅದನ್ನ ಫಿಲ್ ಮಾಡ್ರಿ ಅಂತ ಅರ್ಥ. ಇವುಗಳ ನಾಲ್ಕು ಚಾಯ್ಸಸ್ಗಳಲ್ಲಿ, ಆಲ್ಟರ್ನೇಟಿವ್ಸ್ಗಳಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ಅಂದಾಗ, ಈಗ ನೋಡ್ರಿ, ಅವರು ಟಾಪಿಕ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಇಂಟರ್ಜೆಕ್ಷನ್ ಟಾಪಿಕ್. ಅದು ಇಂಟರ್ಜೆಕ್ಷನ್ ಟಾಪಿಕ್ಗೆ ಸಂಬಂಧಪಟ್ಟಂತ ಕ್ವಶನ್ ಅದು ಅಂತೇಳಿ ಇನ್ನಷ್ಟು ಈಜಿ ಮಾಡಿದ್ದಾರೆ ನಿಮಗೆ ಅವರು. ಇನ್ನ ಒಂದು ಪಾಠದಲ್ಲಿ ಈಜಿ ಆಗಿದೆ ನಿಮಗೆ, ಒನ್ ವೇದಲ್ಲಿ. ಹಾಗಾದ್ರೆ ಇಂಟರ್ಜೆಕ್ಷನ್ ಅಂದ್ರೆ ಏನು? ನೀವು ಏನು ಬಿಡಿಸುವಾಗ ಡೈರೆಕ್ಟ್ ಆಗಿ ಇದನ್ನ ಓದಿ ಇದು ಆಗುತ್ತಾ ಅಂತ ಹಿಂಗು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಕೊತ ಹೋದ್ರ ಅಷ್ಟು ಹೆಲ್ಪ್ ಆಗೋದಿಲ್ಲ ನಿಮಗೆ ಅದು. ಓಕೆ, ಬಟ್ ಎಲ್ಲವನ್ನು ನೀವು ಅನಲೈಸ್ ಮಾಡ್ಬೇಕು. ಬಹಳಷ್ಟು ವಿಷಯಗಳನ್ನ ಇಲ್ಲೇ ಕಲ್ತು ಬಿಡ್ತೀರಿ. ಅಂದ್ರೆ ಯಾವಾಗ ಹೀಗೆ ಮಾಡ್ಕೋತ ಹೋಗ್ತೀರಿ, ನಿಮ್ಮ ಕಲಿಕೆ ಫಾಸ್ಟ್ ಆಗುತ್ತಾ ಮತ್ತು ಓದುದು ಕಡಿಮೆ ಆಗ್ತಾ ಹೋಗ್ತದ. ಅಂದ್ರೆ ಬಹಳಷ್ಟು ನೀವು ಗಳಿಸ್ಕೊಂಡ್ ಬಿಟ್ಟಿರ್ತೀರಲ್ಲ, ಎಕ್ಸಾಮ್ದಲ್ಲಿ ಬಹಳ ಈಸಿ ಆಗ್ತಾ ಹೋಗ್ತದ. ಬೇರೆದು ಯಾವ್ದ್ರಲ್ಲಿ ಮತ್ತು ವೀಕ್ ಇರ್ತೀರಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಟೈಮ್ ಸಿಗುತ್ತದೆ ನಿಮಗೆ. ಲೈಕ್ ದಿಸ್ ಇಂಟರ್ಜೆಕ್ಷನ್. ನೋಡ್ರಿ, ಇಂಟರ್ಜೆಕ್ಷನ್, ಅ ವರ್ಡ್ ವಿಚ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ ಆರ್ ಸ್ಟ್ರಾಂಗ್ ಫೀಲಿಂಗ್, ಇದಕ್ಕೆ ಇಂಟರ್ಜೆಕ್ಷನ್ ಅಂತೀವಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಎಲ್ಲಾ ಪುಸ್ತಕಗಳಲ್ಲಿಯೂ ಸಹಿತ, ಅಥವಾ ಎಲ್ರೂ ಬಹಳಷ್ಟು ಜನ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. 8 ಇಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್. ಸಿ, ನೌನ್, ಪ್ರೊನೌನ್, ವರ್ಬ್, adverb, adjective, preposition, conjunction, interjection, articles, auxiliaries. ಅನ್ನ ಬಿಟ್ಬಿಡ್ತಾರ. ಮಾಡಲ್ಸ್, auxiliary is also called models. ಅವು ಸಹಿತ ನಮ್ಮ ಸ್ಪೀಚ್ ದಲ್ಲಿ ಯೂಸ್ ಮಾಡ್ತೀವಿ. ದೇ ಆರ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ಹಿ ಕ್ಯಾನ್ ಸ್ವಿಮ್ ಇನ್ ದ ರಿವರ್. ಕ್ಯಾನ್, ಅದು ಸ್ಪೀಚ್ ಐತಲ್ಲ, ಹಿ ಕ್ಯಾನ್ ಸ್ವಿಮ್ ಇನ್ ದ ರಿವರ್ ಅನ್ನೋದು ಸ್ಪೀಚ್. ಕ್ಯಾನ್ ಯೂಸ್ ಆಗಿದೆ ನೋಡು, ಮಾಡಲ್ ಅದು
ಅದನ್ನ ಬಿಟ್ಟು ಬಿಡ್ತೀವಿ ನಾವು. ಓಕೆ, ಅದನ್ನ ವರ್ಬ್ ಅಂತ ಕನ್ಸಿಡರ್ ಮಾಡಿಬಿಡ್ತಾರ. ಇದಕ್ಕೆ ಹಿಂಗಾಗಿ ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಾನೆ ಅಂತೇಳಿ ಅದರಲ್ಲಿ ತಗೊಳ್ಳೋದಿಲ್ಲ ಅದನ್ನ. ಸೊ ತಿಳ್ಕೊಡ್ರಿ, ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಓಕೆ, ಇನ್ಕ್ಲೂಡಿಂಗ್ ಎಕ್ಸಿಲರಿ ಅಂಡ್ ಆರ್ಟಿಕಲ್ಸ್. ನೋಡ್ರಿ, ಆರ್ಟಿಕಲ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಆರ್ಟಿಕಲ್ಸ್ ಚಾಪ್ಟರ್ ಒಂದು ಏನಂತಂದ್ರೆ ಅದು ಇಂಪಾರ್ಟೆಂಟ್ ಇದೆ ಅಂತೇಳಿ ಸೆಪರೇಟ್ ಆಗಿ ಬರ್ದಿರ್ತಾರೆ ಪುಸ್ತಕದಲ್ಲಿ. ಇನ್ನೊಂದು ಅದು ಗೊತ್ತಿಲ್ಲ ಅಂತ ಅರ್ಥ. ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಅಂತ ಗೊತ್ತಿಲ್ಲ ಅಂತಾನು ಅರ್ಥ ಆಗುತ್ತೆ ಅದು. ಓಕೆ, ಆದ್ದರಿಂದ ಆರ್ಟಿಕಲ್ ಮತ್ತು ಮಾಡೆಲ್ಸ್ ಆರ್ ಎಕ್ಸಿಲರಿ ಎರಡೂ ಸೇರಿ ನಾವು ಟೋಟಲ್ ಆಗಿ 10 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ಬೇಕು. ಈಗ ಇಂಟರ್ಜೆಕ್ಷನ್ ಅಂದ್ರೆ ಅದು ಒಂದು ಪದ. ಅದು ಇಂಟರ್ಜೆಕ್ಷನ್ ಅಂದ್ರೆ ಒಂದು ಪದ. ಇಟ್ ಇಸ್ ಎ ವರ್ಡ್. ಅದು ಏನ್ ಎಕ್ಸ್ಪ್ರೆಸ್ ಮಾಡುತ್ತಂದ್ರ ಸಡನ್ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತ. ಆ ಫೀಲಿಂಗ್ ಸ್ಟ್ರಾಂಗ್ ಇರ್ತದ ಅದು. ಓಕೆ, ನಾವು ಮಾತಾಡುವಾಗ ಒಂದು ವರ್ಡ್ ಹೇಳ್ಬಿಡ್ತೀವಿ ಸಡನ್ ಆಗಿ. ಒಂದು ವಿಷಯಕ್ಕೆ ರಿಯಾಕ್ಟ್ ಮಾಡ್ತೀವಿ ನಾವು ಸಡನ್ ಆಗಿ. ನಾವು ನಮ್ಮ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಟೇಪ್ ರೆಕಾರ್ಡರ್ ಬರ್ತಾವ. ಟೇಪ್ ರೆಕಾರ್ಡರ್ದಲ್ಲಿ ಬಟನ್ ಇರ್ತಾವ ನೋಡ್ರಿ. ಕ್ಯಾಸೆಟ್ ಬಟನ್ ಒತ್ತಿದ ತಕ್ಷಣ ಕ್ಯಾಸೆಟ್ ಚಟ್ ಅಂತ ಹೊರಗೆ ಬರ್ತದ. ಹಾಗೆ ಆ ಒಂದು ವಿಷಯಕ್ಕೆ ನಾವು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತೀವಿ. ಅದಕ್ಕ ಏನಂತಾರ, ಆ ರಿಯಾಕ್ಷನ್ ಮಾಡುವಾಗ ವರ್ಡ್ ನಮ್ಮ ಬಾಯಿಂದ ಏನ್ ಬರ್ತದಲ್ಲ, ದ್ಯಾಟ್ ವರ್ಡ್ ಈಸ್ ಕಾಲ್ಡ್ ಇಂಟರ್ಜೆಕ್ಷನ್. ಓಕೆ, ವರ್ಡ್ ಅಷ್ಟೇ ಅದು. ನಾ ಹೇಳ್ತಾ ಇರೋದು ವರ್ಡ್, ಸೆಂಟೆನ್ಸ್ ಅಲ್ಲ. ಇವೆಲ್ಲ ಇಂಟರ್ಜೆಕ್ಷನ್. ಅಲಾಸ್, ಹುರ್ರಾ, ಓ, ಔಚ್. ಕ್ವಶನ್ ಪೇಪರ್ದಲ್ಲಿ ತಪ್ಪು ಕೊಟ್ಟಿದ್ದಾರೆ ಇದನ್ನ. ಇದು ಹಿಂಗಾಗ ಹುರ್ರಾ. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, ಇದು ಇಂಟರ್ಜೆಕ್ಷನ್ ಅಂದ್ರೆ ತಿಳ್ಕೊಂಡ್ರಿ. ಇದು ಏನು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯ್ತು. ಅಂದ್ರೆ ಸ್ಟಾರ್ಟಿಂಗ್ ಏನೈತೆ ಫಿಲ್, ಅಲ್ಲಿಂದ ಚಲೋ ಆಗಿದೆ. ಈ ಕ್ವಶನ್ ನೋಡ್ರಿ, ಇಲ್ಲಿ ಡ್ಯಾಶ್ ಕೊಟ್ಟಿದಾರ, ಇಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಕೊಟ್ಟಿದಾರ. ಅವರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ. ಹ್ಯಾವ್ ಡಿಫೀಟೆಡ್ ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್, ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಆಗ್ತಾವ. V3 ಬರ್ತದ. ಓಕೆ, ಬಿಗಿನರ್ಸ್ ನಮ್ಗೇನು ಗೊತ್ತಿಲ್ಲ, ಇಂಗ್ಲಿಷ್ ನಲ್ಲಿ ಬಹಳಷ್ಟು ವೀಕ್ ಅದೀವಿ ಅಂತ ತಿಳ್ಕೊಳ್ಳೋರು ಇದೇ ರೀತಿ ಬಿಡಿಸ್ಕೋತ ಹೋಗ್ರಿ. ಸ್ವಲ್ಪ ನಾಲೆಜ್ ಇದ್ದವರು ಫಾಸ್ಟ್ ಆಗಿ ಹೋಗ್ರಿ, ನಡೀತದ, ನೋ ಪ್ರಾಬ್ಲಮ್ ಎಟ್ ಆಲ್. ನಿಮ್ಗೆ ಅರ್ಥ ಆಗ್ತಿದ್ರ, ಅರ್ಥ ಆಗದೆ ಇರೋರು ಹಿಂಗ್ ಬಿಡಿಸ್ಕೋತ ಹೋಗ್ರಿ. ಅರ್ಥ ಆಗೋರು ಸಹಿತ ಹಿಂಗ್ ಹೋದ್ರೆ ನೀವು ಇನ್ನಿಷ್ಟು ವಿಷಯಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ನೀವು ಯೋಚನೆ ಮಾಡಿದಾಗ ಮತ್ತೆ ಬೇರೆ ಬೇರೆ ಅರ್ಥ ಆಗ್ತಿರ್ತಾವ. ಓಕೆ, ಎಲ್ಲವೂ ನಮಗ್ ಗೊತ್ತಿರಕ್ ಸಾಧ್ಯನೇ ಇಲ್ಲ. ಓಕೆ, ಈ ನಾವು ಎಷ್ಟು ಇಂಗ್ಲಿಷ್ ಗ್ರಾಮರ್ ಅನ್ನ ತಿಳ್ಕೊಂಡಿ ಒಂದ್ರು ಸಹಿತ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಯಾರು ಕಲ್ತೇನೆ ಇಲ್ಲ, ಕಲಿಯಕ್ ಸಾಧ್ಯನೂ ಇಲ್ಲ. ಓಕೆ, ಆ ಅರ್ಥದಲ್ಲಿ ನಾವು ಎಷ್ಟು ಓದ್ತೀವಿ ಅಷ್ಟು ಚಲೋ, ಎಷ್ಟು ಓದಿದ್ರು ಕಡಿಮೆ. ಅದು ಆ ಅರ್ಥದಲ್ಲಿ ನಾವು ಯೋಚನೆ ಮಾಡ್ಬೇಕು. ಈಗ ನೋಡ್ರಿ, ಅವರ್ ಮಿಲಿಟರಿ ಫೋರ್ಸಸ್ ಇಸ್ ಎ ಸಬ್ಜೆಕ್ಟ್. ಸೋಲಿಸಿದವ್ರು ಯಾರು? ನಮ್ಮ ಮಿಲಿಟರಿ ಫೋರ್ಸ್ ಸೋಲಿಸಿದವರು, ಅದು ಸಬ್ಜೆಕ್ಟ್. ಹ್ಯಾವ್ ಡಿಫೀಟೆಡ್ ದ ಎನಿಮಿ. ವೈರಿಯನ್ನು ನಮ್ಮ ಮಿಲಿಟರಿ ಫೋರ್ಸ್ ಸೋಲಿಸಿದೆ. ಸೋಲಿಸಿ ಪ್ಲಸ್ ಇದೆ ಅನ್ನೋದು ಪ್ರೆಸೆಂಟ್. ಕ್ರಿಯೆ ಮುಗಿಸಿದೆ. ಮುಗಿದಂತ ಕ್ರಿಯೆಯನ್ನು ತೋರಿಸುವುದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ shows an action which shows completed action at the present. ಓಕೆ, ಒಂದು ಆಕ್ಷನ್ ಪ್ರೆಸೆಂಟ್ ದಲ್ಲಿ ಕಂಪ್ಲೀಟೆಡ್ ಆಗಿರ್ತದೆ. ಸೋಲಿಸಿ ಕಂಪ್ಲೀಟೆಡ್, ಆಕ್ಷನ್ ಕಂಪ್ಲೀಟೆಡ್. ಇದೆ ಪ್ರೆಸೆಂಟ್, ಸೋಲಿಸಿ ಇದೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ನಮ್ಮ ಗ್ರಾಮರ್ ಕೋರ್ಸ್ದಲ್ಲಿ ಅದನ್ನ ಡಿಟೇಲ್ ಆಗಿ ಹೇಳುವಾಗ, ಆ ಟಾಪಿಕ್ ಬಂದಾಗ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತೇನೆ. ಈಗ ಇದಕ್ಕೆ ಸೀಮಿತವಾಗಿ ನೋಡಿದೆ. ಈಗ ಕೆಳಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನು ಬರ್ತತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟೆನ್ಸ್ ಏನಿದೆ ಇದು ಪಾಸಿಟಿವ್ ಫೀಲಿಂಗ್ ಅನ್ನ ಕೊಡ್ತತಿ. ನಮ್ಮ ಮಿಲಿಟರಿ ಫೋರ್ಸಸ್ ಎನಿಮಿ ಅನ್ನ ಸೋಲಿಸಿದೆ ಅನ್ನೋದು ಒಂದು ನಮಗೆ ಪಾಸಿಟಿವ್ ಫೀಲಿಂಗ್ ಅದು. ಓಕೆ, ಯಾವುದು ಅಲ್ಲ ಅಂತ ನೀವು ತಗೊಳ್ರಿ ಇದರಲ್ಲಿ. ಮೊದಲು ಈ ಎರಡನೇದಂತೂ ಅಲ್ವೇ ಅಲ್ಲ. ಆಲಾಸ್ ಅನ್ನೋದು ಯಾವಾಗ ಬಳಸ್ತೀವಿ? ಜನರಲ್ ಆಗಿ ನಿಮಗೆ ಗೊತ್ತಿರ್ತತ. ಆಲಾಸ್ ಅಂದ್ರ ಅಯ್ಯೋ ಅಂತ ಅರ್ಥ ಕನ್ನಡದಲ್ಲಿ. ಅಯ್ಯೋ ನೀವು ಸೋಲಿಸ್ತೀವಿ ಅಯ್ಯೋ ಅಂತೀರೇನು? ಹಾಗೆ ಹೇಳಿಕ್ ಆಗೋದಿಲ್ಲ ಅಲ್ಲ. ನಮಗೆ ಹೆಮ್ಮೆ ಅಲ್ಲ ಅದು. ನಮ್ಮ ಮಿಲಿಟರಿ ಫೋರ್ಸು ವೈರಿಯ ಸೈನ್ಯವನ್ನು ಸೋಲಿಸಿದಾಗ ನಮ್ಗೆ ಹೆಮ್ಮೆ ಆಗತ್ತ, ಖುಷಿ ಆಗತ್ತ, ಸಂತೋಷ ಆಗತ್ತ. ಅವಾಗ ನಾವು ಆಲಾಸ್, ಅಯ್ಯೋ ಸೋಲಿಸ್ತಲ್ಲ ಅಂತ ಹೇಳೋದಿಲ್ಲ. ನಾವೇನ್ ಹೇಳ್ತೀವಿ? ಖುಷಿ ಪಡ್ತೀವಿ. ಅದಕ್ಕೆ ಇದು ಆಗೋದನ್ನೇ ಇಲ್ಲ. ಓಕೆ, ಲೈಕ್ ದಿಸ್. ಇದು ಒಂದಂತೂ ಅಲ್ವೇ ಅಲ್ಲ. ಇವು ಮೂರು ನಿಮಗೆ ಕನ್ಫ್ಯೂಷನ್ ಅದಾವ ಅಂತ ತಿಳ್ಕೊಡ್ರಿ. ಓಕೆ, ಯಾವ್ದು ಯೂಸ್ ಮಾಡ್ಬೇಕು? ಹುರ್ರಾ ಅನ್ನೋದು ಸಂತೋಷದ ಕ್ಷಣಗಳಲ್ಲಿ ಯೂಸ್ ಮಾಡ್ತೀವಿ ನಾವು. ಔಚ್ ಅನ್ನೋದು ಯೂಸ್ ಆಗೋದಿಲ್ಲ, ನಿಮಗೆ ಗೊತ್ತಿರದೇ ಇದ್ರೆ ನಾವು ಡಿಸ್ಕಷನ್ ಮಾಡೋಣ. ಈಗ ಔಚ್ ಅನ್ನೋದು ಸಹಿತ ಅದು ಪೇನ್, ಫಿಸಿಕಲ್ ಪೇನ್ ಇದ್ದಾಗ ಯೂಸ್ ಮಾಡ್ತೀವಿ ನಾವು ಅದನ್ನ.
ಇಲ್ಲಿ ಅದಕ್ಕೂ ಸಂಬಂಧಪಡೋದಿಲ್ಲ. ಇವೆರಡು ಅಂತೂ ಆಗೋದನ್ನ ಸಾಧ್ಯನೇ ಇಲ್ಲ. ಇದು ಹುರ್ರ ಸ್ವಲ್ಪ ಡಿಫ್ರೆನ್ಸ್ ಏನು ಹತ್ತಿರ ಅದಾವ, ಬಟ್ ಅಲ್ಲ ಅದ ಆನ್ಸರ್ ಯಾವ್ದಾಗುತ್ತ ನೋಡುನ್, ಯಾವ್ದು ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡುನ್. ಓಕೆ, ಹುರ್ರಾನು ಆಗ್ಬೋದು, ಓನು ಆಗ್ಬಹುದು. ಮುಂದೆ ನೋಡುನ್ ಈಗ ನೋಡ್ರಿ, ಯೂಸ್ ಆಫ್ ಓ ಅನ್ನೋದು ಯಾವ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ನಾವು. ಫಸ್ಟ್ ಒನ್, ಟು ಶೋ ಸರ್ಪ್ರೈಸ್. ಸರ್ಪ್ರೈಸ್ ಅನ್ನ ಹೇಳುವಾಗ ಓ ಬಳಸ್ತೀವಿ. ಓಕೆ, ಸರ್ಪ್ರೈಸ್ ಅನ್ನು ಹೇಳುವಾಗ, ಆಶ್ಚರ್ಯವನ್ನು ಹೇಳುವಾಗ, ಇಂಡಿಕೇಟ್ ಮಾಡುವಾಗ ಓ ಬಳಸ್ತೀವಿ. ಓ, ಐ ಡಿಡೆಂಟ್ ನೋ ದ್ಯಾಟ್. ಅಯ್ಯೋ, ಓ ನನ್ಗೆ ಗೊತ್ತಿದ್ದೇನೆ ಇಲ್ಲಲ್ಲ ಅದು ಅಂತ ಅಂತೀವಲ್ಲ, ಸರ್ಪ್ರೈಸ್ ಇದು. ವಿ ಎಕ್ಸ್ಪ್ರೆಸ್ ಸರ್ಪ್ರೈಸ್ ಟುವರ್ಡ್ ಸಮಥಿಂಗ್. ಓಕೆ, ಓ ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್. ಒಂದು ಪೇಂಟಿಂಗ್ ಅನ್ನ ನೋಡ್ತೀರಿ, ಅಥವಾ ಒಂದು ಅರಮನೆಯನ್ನ ನೋಡ್ತೀರಿ, ಅಥವಾ ಒಂದು ಬರ್ಡ್ ಅನ್ನ ನೋಡ್ತೀರಿ. ಓ ವಾಟ್ ಎ ಬ್ಯೂಟಿಫುಲ್ ಬರ್ಡ್ ಇಟ್ ಈಸ್. ಓ, ಸಡನ್ ಆಗಿ ಆ ಒಂದು ಬ್ಯೂಟಿಫುಲ್ ಥಿಂಗ್ ಅನ್ನು ನೋಡಿದಾಗ ನಿಮ್ಮ ಬಾಯಲ್ಲಿ ಬರುವಂತ ವರ್ಡ್ ಯಾವ್ದಂದ್ರೆ ಓ. ಲೈಕ್ ದಿಸ್. ಓ ಅನ್ನೋದು ಇಟ್ ಎಕ್ಸ್ಪ್ರೆಸಸ್ ಸರ್ಪ್ರೈಸ್. ಓಕೆ, ಲೈಕ್ ದಿಸ್. ಅವಾಗ ಓ ಬಳಸ್ತೀವಿ. ಮತ್ತೆ ಯಾವಾಗ ಓ ಬಳಸ್ತೀವಿ? ಟು ಶೋ ರಿಯಲೈಸೇಷನ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಒಂದು ವಿಷಯವನ್ನ ಇಮಿಡಿಯೇಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ. ವಿ ಅಂಡರ್ಸ್ಟ್ಯಾಂಡ್ ಪರ್ಟಿಕ್ಯುಲರ್ ಥಿಂಗ್ ಆರ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಮಿಡಿಯೇಟ್ಲಿ, ಆರ್ ವಿ ರಿಯಲೈಸ್ ದ ಸಬ್ಜೆಕ್ಟ್ ಇಮಿಡಿಯೇಟ್ಲಿ. ಓಕೆ, ಒಂದು ವಿಷಯವನ್ನ ಇಮಿಡಿಯೇಟ್ ಆಗಿ ನಾವು ಅರ್ಥ ಮಾಡ್ಕೊಳ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ, ರಿಯಲೈಸ್ ಮಾಡ್ಕೊಳ್ತೀವಿ. ಓಕೆ, ಅವಾಗೂ ಸಹಿತ ಓ ಯೂಸ್ ಮಾಡ್ತೀವಿ. ಓ ಇದು ಹಿಂಗಿತ್ತನೋ ಅಂತೀವಿ ನೋಡ್ರಿ. ಐ ರಿಯಲೈಸ್ಡ್ ಸಮಥಿಂಗ್. ಓ ನೌ ಐ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಓ ಹಿಂಗೈತನ ಇದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನು. ರಿಯಲೈಸೇಷನ್ ಆಗುವಾಗೂ ಸಹಿತ ಓ ಅಂತ ಬಳಸ್ತೀವಿ. ಓ ದಟ್ಸ್ ವೈ ಹಿ ವಾಸ್ ಆಬ್ಸೆಂಟ್. ಓ ಆರಾಮಿಲ್ಲ ನವನ್ಗ, ಅದಕ್ಕೆ ಅಬ್ಸೆಂಟ್ ಅದ ನಾವ. ಓ ಲೈಕ್ ದಿಸ್. ವಿ ರಿಯಲೈಸ್ಡ್ ಸಮಥಿಂಗ್. ಓಕೆ, ಸಮಥಿಂಗ್ ಟುಕ್ ಪ್ಲೇಸ್. ಓಕೆ, ಅದು ಇಮಿಡಿಯೇಟ್ ಆಗಿ ನಮ್ಗೆ ಅರ್ಥ ಆಗುತ್ತದ, ಹೊಳಿತದ ಮನಸ್ಸಿಗೆ, ಹೊಳಿತದ ಮನಸ್ಸಿಗೆ ಬರ್ತದ, ಅಂಡರ್ಸ್ಟ್ಯಾಂಡಿಂಗ್ ಆಗತ್ತದ. ಅವಾಗ ಓ ಅಂತ ಬಳಸ್ತೀವಿ. ಒಂದು ಟು ಶೋ ಸರ್ಪ್ರೈಸ್, ಸೆಕೆಂಡ್ ಒನ್ ಟು ಶೋ ರಿಯಲೈಸೇಷನ್. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡೋದನ್ನ? ಟು ಶೋ ಡಿಸಪಾಯಿಂಟ್ ಆರ್ ಸ್ಯಾಡ್ನೆಸ್. ಬರೇ ಸರ್ಪ್ರೈಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಓ ಅಂತ ಯೂಸ್ ಮಾಡೋದಿಲ್ಲ, ಬೇರೆ ಬೇರೆ ಸಂದರ್ಭಗಳನ್ನು ಯೂಸ್ ಮಾಡ್ತೀವಿ ಅದನ್ನ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಯಾವ ಸಂದರ್ಭಗಳು ಮತ್ತೆ ನೋಡ್ರಿ? ಟು ಶೋ ಡಿಸಪಾಯಿಂಟ್ಮೆಂಟ್ ಆರ್ ಸ್ಯಾಡ್ನೆಸ್. ಸ್ಪೆಲ್ಲಿಂಗ್ ನೋಡ್ಕೋತ ಹೋಗ್ರಿ. ಸ್ಪೆಲ್ಲಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಒಂದೇ ವಿಷಯದ ಮೇಲೆ ಹೇಳುವಾಗ ಆ ಎಕ್ಸಾಮಿಗೆ ಸಂಬಂಧಪಟ್ಟಾಗ ಮಾತ್ರ ಓದಿ ಮುಂದೆ ಹೋಗ್ಬಾರ್ದು. ಎಲ್ಲಾ ವಿಷಯದ ಮೇಲೇನು ನಾವು ಕಾನ್ಸಂಟ್ರೇಷನ್ ಮಾಡ್ಕೋತ ಹೋಗ್ಬೇಕು. ಡಿಸಪಾಯಿಂಟೆಡ್, ನಾವು ನಿರಾಶೆಯನ್ನ ಅಥವಾ ಸ್ವಲ್ಪ ದುಃಖವನ್ನ ಹೇಳುವಾಗ, ಇಂಡಿಕೇಟ್ ಮಾಡುವಾಗ ಯೂಸ್ ಮಾಡ್ತೀವಿ ನೋಡ್ರಿ. ಓ ಐ ಮಿಸ್ಡ್ ದ ಬಸ್. ಡಿಸಪಾಯಿಂಟೆಡ್, ನಿರಾಶೆನೋ ಅಂತೀವಿ. ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಸಿಗ್ತಿತ್ತಲ್ಲ, ಓ ಐ ಮಿಸ್ಡ್ ದ ಬಸ್. ಸೊ ಐ ಗಾಟ್ ಡಿಸಪಾಯಿಂಟೆಡ್ ಲೈಕ್ ದಿಸ್. ಓ ನೋ ದಟ್ಸ್ ರಿಯಲಿ ಬ್ಯಾಡ್ ನ್ಯೂಸ್. ನೀವಿಲ್ಲಿ ಇದು ಒಂದ್ ಏನಂತಂದ್ರೆ, ಇಲ್ಲಿ ಕ್ಯಾಪಿಟಲ್ ಬರಿಬೇಕು. ಓಕೆ, ಸ್ಮಾಲ್ ಬರೆದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಕ್ಯಾಪಿಟಲ್ ಬರಿಬೇಕಂತ ರೂಢಿ ಮಾಡ್ಕೊಡ್ರಿ. ಓಕೆ, ಇಟ್ಕೊಡ್ರಿ. ನೋ ದಟ್ಸ್ ರಿಯಲಿ ಬ್ಯಾಡ್ ನ್ಯೂಸ್. ಓ ಅಂತೀವಿ ನೋಡ್ರಿ. ಖರೆಯಪ್ಪ, ಅದು ಬಹಳ ಬ್ಯಾಡ್ ನ್ಯೂಸ್ ಅದು. ಓ ದಟ್ಸ್ ರಿಯಲಿ ಬ್ಯಾಡ್ ನ್ಯೂಸ್. ಅಂದ್ರ ಯಾರಾದ್ರೂ ಒಂದು ವಿಷಯವನ್ನ ಹೇಳ್ತಾರೆ ನಿಮ್ಗ, ಇಮ್ಮಿಡಿಯೇಟ್ ಆಗಿ ನೀವು ಸೆಂಟೆನ್ಸ್ ಇಲ್ಲಿಂದ ಚಲೋ ಮಾಡೋದಿಲ್ಲ, ಈ ವರ್ಡ್ ಹೇಳಿ ಚಲೋ ಮಾಡ್ತೀರಿ. ಅದಕ್ಕೆ ಇಂಟರ್ಜೆಕ್ಷನ್ ಅಂತಾರ. ಆ ವರ್ಡ್ ಬರಲೇಬೇಕು. ಆ ವರ್ಡ್ ಬರ್ಲಾರ್ದೇನೆ ಇದನ್ನ ಹೇಳಿದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗ್ತದ. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗ್ತದ. ಈ ಒಂದು ವರ್ಡ್ ಇಂಟರ್ಜೆಕ್ಷನ್ ಅದು. ಓಕೆ, ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ ನೋಡು? ಟು ಶೋ ಇಂಟ್ರೆಸ್ಟ್ ಆರ್ ಮೈಲ್ಡ್ ರಿಯಾಕ್ಷನ್. ಮೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ತೋರಿಸ್ತೀವಿ. ಅವಾಗ ಓ ಇಸ್ ದಟ್ ಸೊ, ಓ ಆಗಿದೆ ಅದು, ಹಂಗೈತೆ ಅನ್ನೋದು ಓ ಅಂತ. ಕೈಂಡ್ ಆಫ್ ರಿಯಲೈಸೇಷನ್ ಇದು. ಓ ಟೆಲ್ ಮಿ ಮೋರ್ ಅಬೌಟ್ ಇಟ್. ಒಂದು ವಿಷಯವನ್ನು ಹೇಳ್ಕೊತ ಹೊಟ್ಟಿರ್ತಾರ, ನಿಮ್ಗೆ ಇಂಟ್ರೆಸ್ಟ್ ತಗೊಳ್ತಾ ಹೋಗ್ತೀರಿ ಅದನ್ನ. ಓ ಹಾ ಹೇಳ್ರಿ, ಮತ್ತೆ ಹೇಳ್ರಿ, ಓ ಅಂತೀರಿ ಲೈಕ್ ದಿಸ್. ಅಂಡ್ ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ? ಟು ಶೋ ಪೊಲೈಟ್ನೆಸ್ ಆರ್ ಸಾಫ್ಟ್ ರೆಸ್ಪಾನ್ಸ್. ವಿ ಎಕ್ಸ್ಪ್ರೆಸ್ ಪೊಲೈಟ್ನೆಸ್ ಆರ್ ಸಾಫ್ಟ್ ರೆಸ್ಪಾನ್ಸ್. ನಮ್ಮ ರೆಸ್ಪಾನ್ಸ್ ಹೆಂಗಿರ್ತದ? ಸಾಫ್ಟ್ ಆಗಿ, ಪೊಲೈಟ್ ಆಗಿ, ಒಬಿಡಿಯಂಟ್ ಆಗಿ ಕೊಡ್ತೀವಿ ನಾವು. ಅವಾಗ ಇದನ್ನ ಯೂಸ್ ಮಾಡ್ತೀವಿ, ಓ ಅನ್ನೋ ಪದವನ್ನ. ಓ ಥ್ಯಾಂಕ್ ಯು ವೆರಿ ಮಚ್. ಯು ಕ್ಯಾನ್ ಯೂಸ್ ಕ್ಯಾಪಿಟಲ್ ಹಿಯರ್. ಓ ಥ್ಯಾಂಕ್ ಯು ವೆರಿ ಮಚ್. ನೋಡ್ರಿ, ಒಬ್ರ ಜೊತೆಗೆ ಮಾತಾಡುವಾಗ
ಏನಾದ್ರೂ ಕೊಡ್ತಾರ, ಒಂದು ಬುಕ್ಕ ಕೊಡ್ತಾರ ನಿಮಗೆ. ಅವಾಗ ಓ ಥ್ಯಾಂಕ್ ಯು ವೆರಿ ಮಚ್, ತಂದು ಕೊಟ್ಟೆಲ್ಪ ಥ್ಯಾಂಕ್ ಯು ವೆರಿ ಮಚ್, ಆ ತರ. ಓ ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್. ಇದನ್ನ ಹೇಳುವಾಗ ಪೊಲೈಟ್ ಪೊಲೈಟ್ ಆಗಿ, ಅದು ಬ್ಯಾಡ್ ನ್ಯೂಸೇ ಇರಲಿ ಪೊಲೈಟ್ ಆಗಿ ರೆಸ್ಪಾನ್ಸ್ ಮಾಡ್ತಿರ್ತೀವಿ. ಏನಾದ್ರೂ ದುಃಖದ ವಿಷಯ ಹೇಳಿದ್ರೆ ಓ ಐ ಆಮ್ ಸಾರಿ ಟು ಹಿಯರ್ ದಟ್ ನ್ಯೂಸ್. ಪೊಲೈಟ್ ಆಗಿ ರೆಸ್ಪಾನ್ಸ್ ಮಾಡುವಾಗನು ಸಹಿತ, ಸ್ಯಾಡ್ನೆಸ್ ಫೀಲಿಂಗ್ ಇರ್ತದ ಅವಾಗನು ಸಹಿತ ಇದನ್ನ ಯೂಸ್ ಮಾಡ್ತೀವಿ. ಅದು ಪೊಲೈಟ್ ಆಗಿ ರೆಸ್ಪಾಂಡ್ ಮಾಡ್ತಿರ್ತೀವಿ. ಓಕೆ, ಲೈಕ್ ದಿಸ್. ದೆನ್ ಎಟ್ ದ ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ಬಿಗಿನಿಂಗ್ ದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಓ ಅನ್ನೋದನ್ನ. ಓಕೆ, ನೋ, ಓ ಐ ಫರ್ಗಟ್ ಟು ಬ್ರಿಂಗ್ ಮೈ ಬುಕ್. ಇಲ್ಲಿ ನಾ ಕ್ಲಾಸಿಗೆ ಬರ್ತಾ ಇದ್ನಂದ್ರ ಒಂದು ಬುಕ್ ಮರ್ತ್ ಬಂದಿದ್ನಂತ ತಿಳ್ಕೊಡ್ರಿ. ಅವಾಗ ಏನಂತೀರಿ, ಇಮಿಡಿಯೇಟ್ ಆಗಿ ನೆನಪಿಗೆ ಬರ್ತದೆ, ಓ ಐ ಫರ್ಗಟ್ ಮೈ ಬುಕ್. ಸ್ಟಾರ್ಟಿಂಗ್ ಸೆಂಟೆನ್ಸ್ ಸ್ಟಾರ್ಟ್ ಅನ್ನ ಹೇಳ್ಬಿಡು ನಾವು ಕ್ಲಾಸ್ ನಲ್ಲಿ, ಸ್ಟಾರ್ಟಿಂಗ್ ನ ಈ ಸೆಂಟೆನ್ಸ್ ಹೇಳ್ಬಿಡ್ತೀವಿ. ಅವಾಗ್ನು ಹೇಳ್ತೀವಿ, ರಿಯಲೈಸೇಷನ್ ಆಗ್ಬೋದು ಅದು, ಬಟ್ ಇಂಥ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ. ಓ ಐ ಫರ್ಗಟ್ ಟು ಬ್ರಿಂಗ್ ದ ಬುಕ್, ಲೈಕ್ ದಿಸ್. ಓ ಯು ಆರ್ ಆನ್ ಇಂಗ್ಲಿಷ್ ಟೀಚರ್, ಓ ನೀವು ಇಂಗ್ಲಿಷ್ ಟೀಚರ್, ಓಕೆ ಓಕೆ, ಲೈಕ್ ದಿಸ್. ಯೂಸ್ ಆಫ್ ಔಚ್. ಈ ಔಚ್ ಪದವನ್ನ ಯಾವಾಗ ಯೂಸ್ ಮಾಡ್ತೀರಿ ನೋಡ್ರಿ, ಬಹಳ ಸಲ ಹೇಳ್ತಿರ್ತಾರೆ, ಯೂಸ್ ಮಾಡ್ತಿರ್ತಾರೆ ಎಲ್ರು. ಈಗ ನೋಡು, ಟು ಶೋ ಫಿಸಿಕಲ್ ಪೇನ್. ಫಿಸಿಕಲ್, ದೈಹಿಕ ಒಂದು ನೋವನ್ನ ವ್ಯಕ್ತ ಮಾಡುವಾಗ ನಾವು ಈ ಔಚ್ ಅನ್ನೋ ಪದವನ್ನ ಬಳಸ್ತೀವಿ. ಫಿಸಿಕಲಿ ಪೇನ್, ಫಿಸಿಕಲ್ ಆಗಿ ಫಿಸಿಕಲ್ ಪೇನ್ ಅನ್ನ ಎಕ್ಸ್ಪ್ರೆಸ್ ಮಾಡುವಾಗ ಔಚ್, ದಟ್ ನೀಡಲ್ ಹರ್ಟ್. ಆ ಸೂಜಿ ನನ್ನ ಕಾಲಿಗೆ ಚುಚ್ಚಿತು ಅನ್ನುವ ಅರ್ಥದಲ್ಲಿ, ದಟ್ ನೀಡಲ್ ಹರ್ಟ್. ಓಕೆ, ಔಚ್ ಅದು ಯಾವಾಗ ಅಂತೀವಿ ನಾವು, ಅದು ಚುಚ್ಚಿದಾಗ ನಮಗ್ ನೋವಾಗುತ್ತ. ಅವಾಗ ಇಮ್ಮಿಡಿಯೇಟ್ ಆಗಿ ವರ್ಡ್ ಬರುದೇನು, ಔಚ್ ಅಂತೀವಿ. ಓ ಉರ್ರಾ ಆಲಾಸ್ ಅಂತ ಹೇಳುವುದಿಲ್ಲ, ಈ ವರ್ಡ್ ಅನ್ನ ಬಳಸ್ತೀವಿ. ಅವ್ನು ಹೇಳ್ತಾ ಇದ್ವಿ ಅಂತಂದ್ರೆ ತಪ್ಪಾಗಿ ನಮ್ಮದು ಭಾವನೆಗಳು ತಪ್ಪದವ ಅಂತ ಅರ್ಥ. ಔಚ್, ದಟ್ ನೀಡಲ್ ಹರ್ಟ್. ಔಚ್, ಐ ಹಿಟ್ ಮೈ ಟೋ. ಬೈ ಮಿಸ್ಟೇಕ್ ಆಗಿ ನಿಮ್ಮ ಟೋಗೆ ನೀವು ಹಿಟ್ ಮಾಡ್ತಾರೆ, ಅವಾಗ ಓ ಏನು ದಿಸ್ ಒನ್, ಔಚ್ ಐ ಹಿಟ್ ಮೈ ಟೋ. ಇಟ್ ಗಿವ್ಸ್ ಯು ಪೇನ್. ಓಕೆ, ಅವಾಗ ವರ್ಡ್ ಅನ್ನ ಹೇಳ್ತೀರಿ. ಸ್ಟಾರ್ಟಿಂಗ್ ವರ್ಡ್ ಬರ್ತದಲ್ಲ, ಅದಕ್ಕೆ ಔಚ್ ಅಂತ ಹೇಳ್ತೀವಿ. ಯಾವಾಗ, ವೆನ್ ಯು ಶೋ ಫಿಸಿಕಲ್ ಪೇನ್, ವೆನ್ ಯು ಎಕ್ಸ್ಪ್ರೆಸ್ ಪೇನ್ ಫಿಸಿಕಲಿ, ಲೈಕ್ ದಿಸ್. ಓಕೆ, ದೆನ್ ಯಾವಾಗ ಯೂಸ್ ಮಾಡ್ತೀವಿ, ಟು ಶೋ ಸಡನ್ ಇಮೋಷನಲ್ ಪೇನ್. ನಮ್ಮ ಭಾವನಾತ್ಮಕ ಪೇನ್ ಅನ್ನ ಎಕ್ಸ್ಪ್ರೆಸ್ ಮಾಡುವಾಗ, ಇಮೋಷನಲ್ ಪೇನ್ ಅನ್ನ, ನೋವನ್ನ ಎಕ್ಸ್ಪ್ರೆಸ್ ಮಾಡುವಾಗ ಈ ಔಚ್ ಅನ್ನೋ ಪದವನ್ನ ಯೂಸ್ ಮಾಡ್ತೀವಿ. ನೋಡ್ರಿ, ಔಚ್, ದಟ್ ಕಮೆಂಟ್ ವಾಸ್ ರ್ಯೂಡ್. ಆ ಕಮೆಂಟ್ ಯೂಟ್ಯೂಬ್ ನಲ್ಲಿ ಕಮೆಂಟ್ ಕೊಟ್ಟಿದ್ದ ಬಹಳ ರ್ಯೂಡ್ ಆಗಿತ್ತು ಅದು. ಔಚ್ ನೋಡಿದ ತಕ್ಷಣ ಔಚ್, ದಿಸ್ ಕಮೆಂಟ್ ವಾಸ್ ವೆರಿ ರ್ಯೂಡ್. ಅಂದ್ರೆ ಇಟ್ ಗಿವ್ಸ್ ಯು ಇಮೋಷನಲ್ ಪೇನ್. ಈಗ ಸಮ್ಮನ್ ಯಾರಾದ್ರೂ ಬ್ಯಾಡ್ ಆಗಿ ಕಮೆಂಟ್ ಮಾಡಿದ್ರೆ ಅಂದ್ರೆ ನಿಮ್ ಯೂಟ್ಯೂಬ್ಗೆ ಚಾನಲ್ಗೆ ಅಥವಾ ನಿಮ್ಗೆ ಹೇಳುವಂತ ಕ್ಲಾಸ್ಗೆ ಅಥವಾ ಸಮಥಿಂಗ್, ಇದು ಅಷ್ಟೇ ಅಲ್ಲ, ಯಾವ್ದಕ್ಕಾದ್ರೂ ನಿಮಗೆ ಕಮೆಂಟ್ ಮಾಡಿದ್ರಂದ್ರ, ನಿಮ್ ಮೇಲೆ ಕಮೆಂಟ್ ಮಾಡಿದ್ರಂದ್ರ, ಅವಾಗೇನ್ ಇಮಿಡಿಯೇಟ್ ಆಗಿ ಏನಂತ ನೀವು ಆ ಸೆಂಟೆನ್ಸ್ ಓದಿದ ತಕ್ಷಣ ಬರುದು ಯಾವ್ದು, ಔಚ್, ದಟ್ ಕಮೆಂಟ್ ವಾಸ್ ವೆರಿ ರ್ಯೂಡ್. ಇಂಗ್ಲಿಷ್ ಮಾತಾಡಿದಾಗ, ಕನ್ನಡ ಮಾತಾಡಿದಾಗ ಅಲ್ಲಿ ಏನಂತೀರಿ ಅದನ್ನೇ ಅಂತಿರ್ತೀರಿ ನೀವು ಕನ್ನಡ ಮಾತಾಡಿದಾಗನು ಸಹಿತ, ಲೈಕ್ ದಿಸ್. ಔಚ್, ಯು ರಿಯಲಿ ಹರ್ಟ್ ಮೈ ಫೀಲಿಂಗ್ಸ್. ಅದನ್ನ ಹೇಳುವಾಗ ಇಮೋಷನಲ್ ಪೇನ್ ಆದಾಗ ಈ ಪದಗಳು ಬರ್ತದೆ. ಯಾವುದು, ಔಚ್. ದೆನ್ ಯೂಸ್ ಆಫ್ ಆಲಾಸ್, ಟು ಶೋ ಸ್ಯಾಡ್ನೆಸ್ ಆರ್ ಗ್ರೀಫ್. ಇದು ಗೊತ್ತಿದೆ, ಅಯ್ಯೋ ನಾವು ಒಂದು ದುಃಖಕರ ಸಂಗತಿಯನ್ನ ವಿಷಯವನ್ನ ಏನು ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ವರ್ಡ್ ಬರ್ತದೆ. ಓಕೆ, ಸೊ ಆಲಾಸ್, ಅಯ್ಯೋ ಹಿ ಫೇಲ್ಡ್ ದ ಎಕ್ಸಾಮ್, ಅಯ್ಯೋ ಹಿ ಫೇಲ್ಡ್ ದ ಎಕ್ಸಾಮ್, ಪಾಪ ಅಯ್ಯೋ ಅಂತ ಹೇಳ್ತೀವಲ್ಲ ಅವಾಗ. ಆಲಾಸ್, ದ ಓಲ್ಡ್ ಮ್ಯಾನ್ ಇಸ್ ಡೆಡ್, ಲೈಕ್ ದಿಸ್. ನೆಕ್ಸ್ಟ್, ಟು ಶೋ ರಿಗ್ರೆಟ್ ಆರ್ ಹೆಲ್ಪ್ಲೆಸ್ನೆಸ್. ನಾವು ಪಶ್ಚಾತ್ತಾಪವನ್ನ ಅಥವಾ ಅಸಹಾಯಕತೆಯನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅವಾಗ ಈ ಆಲಾಸ್ ಪದವನ್ನು ಯೂಸ್ ಮಾಡ್ತೀವಿ. ಬರೇ ಅದು ದುಃಖಕರ ಸಂಗತಿ ಇದ್ದಾಗ ಮಾತ್ರ ಅಲ್ಲ, ಯಾವಾಗ ಮತ್ತ ಪಶ್ಚಾತ್ತಾಪ, ಇಲ್ಲಿ ಪಶ್ಚಾತ್ತಾಪದಲ್ಲಿ ದುಃಖನೂ ಇರ್ತದ, ಬಟ್ ಬೇರೆ ಇಟ್ ಈಸ್ ಡಿಫರೆಂಟ್ ಫ್ರಮ್ ದಟ್ ಏನೋ ಪೇನ್, ದಟ್ ಅಲಾಸ್. ಇದು ಐ ಮೀನ್ ದಿಸ್ ಒನ್ ಯಾವುದು, ಟು ಶೋ ಸ್ಯಾಡ್ನೆಸ್ ಆರ್ ಗ್ರೀಫ್. ಆ ಸ್ಯಾಡ್ನೆಸ್ ಗಿಂತ ಡಿಫ್ರೆಂಟ್ ಆಗಿರೋದು ರಿಗ್ರೆಟ್. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಯಾಡ್ನೆಸ್ ಆರ್ ಗ್ರೀಫ್. ಟು ಶೋ ರಿಗ್ರೆಟ್ ಆರ್ ಹೆಲ್ಪ್ಲೆಸ್ನೆಸ್, ನಮ್ಮ ಅಸಹಾಯಕತೆಯನ್ನ, ಪಶ್ಚಾತ್ತಾಪವನ್ನ ಎಕ್ಸ್ಪ್ರೆಸ್ ಮಾಡುವಾಗ ಈ
ಅಲಾಸ್ ಪದವನ್ನ ಯೂಸ್ ಮಾಡ್ತೀವಿ. ಅಲಾಸ್ ಐ ಕುಡ್ ನಾಟ್ ಹೆಲ್ಪ್ ಹಿಮ್. ಅಯ್ಯೋ ನಾವು ಅವನಿಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಯು ಎಕ್ಸ್‌ಪ್ರೆಸ್ ಯುವರ್ ಹೆಲ್ಪ್‌ಲೆಸ್‌ನೆಸ್. ಯು ಎಕ್ಸ್‌ಪ್ರೆಸ್ ರಿಗ್ರೆಟ್ ರಿಗ್ರೆಟ್. Okay, when you fail to help him, like this. Alas, all our efforts were wasted. ಅಯ್ಯೋ ಎಲ್ಲ ನಮ್ಮ ಪ್ರಯತ್ನಗಳು ಹೋಗಿಬಿಟ್ಟು, ವೇಸ್ಟ್ ಆಗಿಬಿಟ್ಟು. ರಿಗ್ರೆಟ್. ಯು ಆರ್ ನಾಟ್ ಎಕ್ಸ್‌ಪ್ರೆಸ್ಸಿಂಗ್ ಗ್ರೀಫ್ ಆರ್ ಸ್ಯಾಡ್ನೆಸ್ ಹಿಯರ್. ಯು ಆರ್ ಎಕ್ಸ್‌ಪ್ರೆಸ್ಸಿಂಗ್ ಏನೋ ರಿಗ್ರೆಟ್, ಹೆಲ್ಪ್‌ಲೆಸ್‌ನೆಸ್. ನಿಮ್ಮ ಅಸಹಾಯಕತೆಯನ್ನ ಎಕ್ಸ್‌ಪ್ರೆಸ್ ಮಾಡ್ತಿರ್ತೀರಿ ನೀವು. ಓಕೆ. ಸ್ವಲ್ಪ ಮಟ್ಟಿಗೆ ದುಃಖ ಇರ್ತದೆ, ಬಟ್ ಅದು ಕಡಿಮೆ. 90% ರಿಗ್ರೆಟ್ ಆರ್ ಹೆಲ್ಪ್‌ಲೆಸ್‌ನೆಸ್ ಇರ್ತದೆ. ಓಕೆ. ಅದಕ್ಕೆ ಏನಂತೀವಿ? ರಿಗ್ರೆಟ್ ಅಂತೀವಿ. ನೆಕ್ಸ್ಟ್, ಯೂಸ್ ಆಫ್ ಹುರ್ರಾ. ನೋಡಿ, ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ನಾವು. ಹುರ್ರಾ ಟು ಶೋ ಹ್ಯಾಪಿನೆಸ್ ಆರ್ ಎಕ್ಸೈಟ್ಮೆಂಟ್. ಈ ಹ್ಯಾಪಿನೆಸ್ ಅನ್ನ ಅಥವಾ ನಮಗೆ ಉತ್ಸಾಹ ಭರಿತವಾದಂತ ಭಾವನೆಯನ್ನ ಎಕ್ಸ್‌ಪ್ರೆಸ್ ಮಾಡುವಾಗ ಈ ಹುರ್ರಾ ಪದವನ್ನ ಯೂಸ್ ಮಾಡ್ತೀವಿ. ನಾವು ಕನ್ನಡದಲ್ಲಿ ಕೆ ಹೋ ಅಂತೀವಿ. ಅದನ್ನ ಹೇಳುವಾಗ ಈ ಪದ ಈ ಪದವನ್ನ ಯೂಸ್ ಮಾಡ್ತೀವಿ. ನೋಡು, ಟು ಶೋ ಹ್ಯಾಪಿನೆಸ್ ಆರ್ ಎಕ್ಸೈಟ್ಮೆಂಟ್. ನೋಡಿ, ಹುರ್ರಾ ವಿ ವನ್ ದ ಮ್ಯಾಚ್. ಕ್ರಿಕೆಟ್ ಆಡ್ತಿರ್ತೀರಿ ಅಥವಾ ಕಬಡ್ಡಿ ಆಡ್ತಿರ್ತೀರಿ ಅಥವಾ ಯಾವುದೇ ಗೇಮ್ ಆಡ್ತಿರ್ತೀರಿ, ಏನಂತೀರಿ? ಕೆ ಹೋ, ನಾವು ಗೆದ್ವಿ ಅಂತೀರಿ. ಅರ್ಥ, ಯು ಆರ್ ಎಕ್ಸ್‌ಪ್ರೆಸ್ಸಿಂಗ್ ಹ್ಯಾಪಿನೆಸ್, ಯು ಆರ್ ಎಕ್ಸ್‌ಪ್ರೆಸ್ಸಿಂಗ್ ಎಕ್ಸೈಟ್ಮೆಂಟ್. ಅಂದ್ರೆ ಇಮಿಡಿಯೇಟ್ ಆಗಿ ಬರೋದು, ನಾವು ಗೆದ್ವಿ ಅಂತ ಅಷ್ಟೇ ಹೇಳುದಿಲ್ಲ ನೀವು. ಓಕೆ. ಅದಕ್ಕಿಂತ ಮೊದಲು ಒಂದು ಪದ ಹೇಳ್ತೀರಿ. ಏನ್ ಹೇಳ್ತೀವಿ? ಕೆ ಓ ಅಂತೀವಲ್ಲ. ಹುರ್ರಾ ವಿ ವನ್ ದ ಮ್ಯಾಚ್. ಆ ವರ್ಡ್ ಹುರ್ರಾ ಅನ್ನೋದು ವರ್ಡ್ ಶೋಸ್ ಯುವರ್ ಎಕ್ಸೈಟ್ಮೆಂಟ್, ಯುವರ್ ಹ್ಯಾಪಿನೆಸ್, ಯುವರ್ ಜಾಯ್, ಲೈಕ್ ದಿಸ್, ಆರ್ ಯುವರ್ ಟ್ರೈಂಪ್. ಸೊ ಹುರ್ರಾ ಅವರ್ ಎಕ್ಸಾಮ್ಸ್ ಆರ್ ಓವರ್. ಈಗ ಲಾಸ್ಟ್ ಎಕ್ಸಾಮ್ ಬರೀದ ತಕ್ಷಣ ನೀವು ಓಹೋ ಹುರ್ರಾ, ಯು ಎಕ್ಸ್‌ಪ್ರೆಸ್ ಯುವರ್ ಹ್ಯಾಪಿನೆಸ್ ದಟ್ ಯು ಕಂಪ್ಲೀಟೆಡ್ ಆಲ್ ಎಕ್ಸಾಮಿನೇಷನ್ಸ್ ಸಕ್ಸಸ್ಫುಲಿ. ಓಕೆ. ನೀವು ಎಕ್ಸಾಮ್ ಮುಗಿದ ತಕ್ಷಣ ಖುಷಿಯಿಂದ ಹೋಗ್ತೀರಿ ನೋಡು. ಓಕೆ. ಆ ಅವಾಗನು ಸಹಿತ ಹುರ್ರಾ ಅಂತ ಪದವನ್ನು ಬಳಸ್ತೀರಿ. ಯಾವಾಗ ಬಳಸ್ತೀರಿ? ನಿಮಗೆ ಹ್ಯಾಪಿನೆಸ್ ಆದಾಗ, ನಿಮ್ಗೆ ಎಕ್ಸೈಟ್ಮೆಂಟ್ ಆದಾಗ ಈ ಪದವನ್ನು ಬಳಸಿ ಮುಂದಿನ ಸೆಂಟೆನ್ಸ್ ಅನ್ನ ಮಾತಾಡ್ತೀರಿ ನೀವು. ಎಲ್ಲವೂ ಹಾಗೆ. ಮೊದಲು ಈ ಪದ ಬಳಸ್ತೀರಿ, ಆಮೇಲೆ ಮುಂದಿನ ಸೆಂಟೆನ್ಸ್ ಮಾತಾಡ್ತೀರಿ. ಸೊ ಇದು ನಮ್ ಕಾನ್ಸಂಟ್ರೇಷನ್ ಹಿಯರ್. ಓಕೆ. ಇದು ಎಲ್ಲಾ ಸೇರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಾರ. ಒಂದೊಂದು ವರ್ಡ್ ಹಿಡಿದ್ರ ಏನಂತಾರ ಅವಕ್ಕ? ಹುರ್ರಾ, ಔಚ್, ಓ, ಇವು ಇಂಟರ್ಜೆಕ್ಷನ್ ನೀವು. ಲೈಕ್ ದಿಸ್. ಅಂಡ್ ಟು ಸೆಲೆಬ್ರೇಟ್ ಸಕ್ಸಸ್ ಆರ್ ಅಚೀವ್ಮೆಂಟ್. ಯಶಸ್ಸನ್ನ ಅಥವಾ ಸಾಧನೆಯನ್ನ ಸೆಲೆಬ್ರೇಟ್ ಮಾಡುವಾಗ ಹುರ್ರಾ ಪದವನ್ನ ಬಳಸ್ತೀವಿ. ಹುರ್ರಾ ಹಿ ಗಾಟ್ ದ ಫಸ್ಟ್ ರ್ಯಾಂಕ್. ಸಾಧನೆ, ಅದು ಅವನ ಸಾಧನೆ. ಸೇ ಹೋ ಹಿ ಹಿ ಗಾಟ್ ದ ಫಸ್ಟ್ ರ್ಯಾಂಕ್. ಹುರ್ರಾ, ಯು ಆರ್ ಎಕ್ಸ್‌ಪ್ರೆಸ್ಸಿಂಗ್, ಯು ಆರ್ ಸೆಲೆಬ್ರೇಟಿಂಗ್ ದ ಸಕ್ಸಸ್. ಲೈಕ್ ದಿಸ್. ಅಚೀವ್ಮೆಂಟ್. ಹುರ್ರಾ ದ ಟೀಮ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತು. ದಿಸ್ ಇಸ್ ದ ಸಕ್ಸಸ್ ಆಫ್ ದಿ ಟೀಮ್. ಲೈಕ್ ದಿಸ್. ಇದೇನು ಯಾವಾಗ ಬಳಸ್ತೀವಿ? ಜಾಯ್, ಟ್ರಯಂಪ್ ಆರ್ ಸೆಲೆಬ್ರೇಷನ್. ಈಗ ಕ್ವಶನ್ ಏನಿದೆ ಹೇಳ್ರಿ? ದಿಸ್ ಇಸ್ ದ ಕ್ವಶನ್. ಯಾವ್ದು ಬಳಸ್ತೀರಿ ಈಗ? ಓ, ಹೇಳಿದಿನಲ್ಲ, ಹುರ್ರಾ. ಇದು ಏನಿದು? ಸಕ್ಸಸ್. ಓಕೆ. ಸಕ್ಸಸ್ ಅನ್ನ ಎಕ್ಸ್‌ಪ್ರೆಸ್ ಮಾಡುವಂತ ಸೆಂಟೆನ್ಸ್ ಇದು. ಓಕೆ. ಸೆಲೆಬ್ರೇಷನ್, ಸಕ್ಸಸ್ ಸೆಲೆಬ್ರೇಷನ್ ಅನ್ನ ಎಕ್ಸ್‌ಪ್ರೆಸ್ ಮಾಡುವಂತ ಸೆಂಟೆನ್ಸ್. ಜಾಯ್, ಹ್ಯಾಪಿನೆಸ್ ಅನ್ನ ಎಕ್ಸ್‌ಪ್ರೆಸ್ ಮಾಡುವಂತ ಸೆಂಟೆನ್ಸ್ ಇದು. ಓಕೆ. ನಮ್ಮ ಆರ್ಮಿ ಏನು, ನಮ್ಮ ಮಿಲಿಟರಿ ಫೋರ್ಸ್ ವೈರಿ ದೇಶವನ್ನ ಸೋಲಿಸ್ತೆ ಅಂದಾಗ ನಮ್ಗ ಸಂತೋಷ ಆಗತ್ತ. ಓಕೆ. ನಾವು ಒಂದು ಅಚೀವ್ಮೆಂಟ್ ಮಾಡಿದಂತ ಖುಷಿ ಆಗತ್ತ. ನಾವೇ ಗೆದ್ವಿ ಅನ್ನುವಂತ ಖುಷಿ ಆಗತ್ತ ನಿಮಗೆ. ಓಕೆ. ನಾವು ಸಾಧನೆ ಮಾಡಿದ್ವಿ ಅಂತೇಳಿ ಖುಷಿ ಆಗತ್ತ. ಅವಾಗ ಏನ್ ಯೂಸ್ ಮಾಡ್ಬೇಕಂತ ಐತಿ ರೂಲ್ ಪ್ರಕಾರ? ರೂಲ್ ಪ್ರಕಾರ ಅಲ್ಲ, ಆ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಹುರ್ರಾ, ಇಂಗ್ಲಿಷ್ ನಲ್ಲಿ ಹುರ್ರಾ ಅಂತೀವಿ. ಹುರ್ರಾ, ಲೈಕ್ ದಿಸ್. ದಿಸ್ ಇಸ್ ದ ಕ್ವಶನ್. ಈ ತರ ಬಿಡಿಸ್ಬೇಕು ನೀವು. ಅಂದ್ರೆ ಈ ಸೆಂಟೆನ್ಸ್ ಬರ್ಲಿಕ್ಕಿಲ್ಲ, ಇನ್ನೊಂದು ಸೆಂಟೆನ್ಸ್ ಬರ್ಬೋದು. ಅವಾಗ ಈಗೇನು ಡಿಸ್ಕಷನ್ ಮಾಡಿವಲ್ಲ, ಅಥವಾ ನೀವೇನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ ಓದ್ಕೊಂಡಿರ್ತೀರಲ್ಲ, ಅವು ನೆನಪಿಗೆ ಬರ್ತಾವ. Okay? ಇದನ್ನ ಬಿಟ್ಟು ಬೇರೆ ತರ ಇದೇ ಟಾಪಿಕ್ಗೆ ಸಂಬಂಧಪಟ್ಟಾಗ ಬೇರೆ ನೀನು ಟೈಪ್ ಕ್ವಶನ್ ಕೇಳ್ಬೋದು. ಲೈಕ್ ದಿಸ್. ದಿಸ್ ಈಸ್ ಟುಡೇಸ್ ಕ್ಲಾಸ್. ಐ ಹೋಪ್ ದಿಸ್ ಕ್ಲಾಸ್ ಹೆಲ್ಪ್ ಯು ಲಾಟ್.